ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ ಗ್ರಂಥ 1ನೆಯ ಅಧ್ಯಾಯ 18ನೇ ಪದ್ಯ. ಹೋಗುತಿಹ ಪ್ರಜೆ ಶಿವ ದರುಶನವಾಗಿ ಸಂತಸದಿಂದಲೆದುರಿಗೆ ತಾಗುತಿಹ ಪ್ರಜೆ ವರಸಿ ಸೊರಸಿ ರತುನಗಳು ಹರಿಹರಿದು ಭೋಗಿಗಳ ಫಣಿಮಣಿಗಳಂದದಿ ರಾಗದಲ್ಲಿ ಪ್ರಭೆ ಎತ್ತಿ ಬೆಳಗಲಿ ಕಾಗ ತೋರಿತು ಕೋಟಿ ಸೂರ್ಯರ ಕಳೆಗಳಂದದಲ್ಲಿ. ಈ ಒಂದು ಪದ್ಯ ಏನು ಹೇಳ್ತಾ ಇದೆ, ಆ ಶಿವದರ್ಶನಕ್ಕೆ ನಾವೇನು ಮಾತಾಡಿದ್ವಿ, ಈ ಸಾಧನೆ ಮಾಡ್ತಾ ಇರಬೇಕಾದ್ರೆ ಅನೇಕ ಅನುಭವಗಳಾಗ್ತವೆ ಅಂಥೇಳಿ, ಹಾಗೆ ಅಲ್ಲಿ ಹೋಗ್ತಾ ಇರ್ತಕ್ಕಂಥ ಪ್ರಜೆಗಳು ಶಿವದರ್ಶನ ಆಗಿ ಮತ್ತೆ ವಾಪಸ್ ಬರ್ತಕ್ಕಂಥವರಾಗಿದ್ದಾರೆ. ಮತ್ತೆ ಹೋಗ್ತಕ್ಕಂಥವ್ರೆ, ಹೋಗೋರು ಬರೋರು ಎಷ್ಟಿದೆ ಅಂದರೆ, ತಾಗುತಿಹ ಪ್ರಜೆ ವರಸೊರಸಿ ಅಷ್ಟು ರಶ್ ಇದೆ. ಈ ಕಡೆಯಿಂದ ಹೋಗೋರು ದರ್ಶನ ಮಾಡ್ಕೊಂಡು ಈ ಕಡೆ ಬರೋರು. ಈ ಘರ್ಷಣೆಯಲ್ಲಿ ಅವರ ಒಂದು ಹಾಕಿಕೊಂಡಿರ್ತಕ್ಕಂಥ ಅವರು ಒಂದು ಧರಿಸಿರ್ತಕ್ಕಂಥ ರತ್ನಗಳೇನಿದ್ದಾವೆ ತಾಗಿ ಒಂದೊಂದು ಕೆಳಗೆ ಉದುರಿ ಬಿದ್ದಿದ್ದಾವೆ ಅನ್ನೋ ರೀತಿಯಲ್ಲಿ ಇದೆ. ಅಷ್ಟು ಪ್ರಭೆ ಇದೆ, ಕೋಟಿ ಸೂರ್ಯರ ಬೆಳಕಿದೆ ಅಂತ ಇಲ್ಲಿ ಹೇಳ್ತಕ್ಕಂಥವ್ರೆ. ಸೂರ್ಯ ದರ್ಶನ ಆಗಿ ಹೋಗಿ ಬರ್ತಾ ಇರಬೇಕಾದ್ರೆ ದರ್ಶನ ತಗೊಂಡು ಬರ್ತಾ ಇದ್ದಾರೆ. ಅವರೊಬ್ಬೊಬ್ರು ತಾಕಲಾಡಿ ಏನಾಗಿದೆ, ಅನೇಕ ರತ್ನಗಳಲ್ಲಿ ಕೆಳಗೆ ಬಿದ್ದಿದ್ದಾವೆ. ಇಲ್ಲೊಂದು ಪ್ರಶ್ನೆ ಬರ್ತದೆ, ಶಿವದರ್ಶನ ಹೋಗಲಿಕ್ಕೆ ಅಷ್ಟು ರಶ್ ಇತ್ತು ಅಂತ ಇಲ್ಲಿ ಹೇಳ್ತಾರೆ. ನಮ್ಮ ಈ ಭಾಷೆಯಲ್ಲಿ ರಶ್ ಭಾಳ ಇತ್ತು, ಸಂದಡಿ ಭಾಳ ಇತ್ತು. ಏನು ಅಷ್ಟು ಯಾರು ಇಲ್ಲ ಆ ಥರ ಸಾಧನೆ ಯಾರು ಇಲ್ಲಲ್ವ ನಮ್ಗೆ ಅನ್ನಿಸ್ತದ ಆ ಥರ. ಆದರೆ ಪ್ರತಿಯೊಂದು ಜೀವಿಯೂ ಕೂಡ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಉನ್ನತಕ್ಕೆ ಏರಲಿಕ್ಕೆ ಪ್ರಯತ್ನ ಪಡ್ತಾನೆ ಇರ್ತದೆ. ಪ್ರತಿಯೊಂದು ಜೀವಿಯು ಇರಿಬಿ ಹಿಡ್ಕೊಂಡು ಪ್ರತಿಯೊಂದು 64 ಲಕ್ಷ ಜೀವಿಗಳೇನಿದಾವಲ್ಲ, ಪ್ರತಿಯೊಂದು ಕೂಡ ಒಂದೊಂದು ಮೆಟ್ಲು ಹೇರ್ತಾ ಇದ್ದಾವೆ. ಈ ಪಾಪಕರ್ಮದಿಂದ ಈ ಜನ್ಮ ಬಂತು ಆ ಜನ್ಮ ಬಂತು ಹೇಳ್ತೀವಿ, ಆದರೆ ಅವನ್ನ ಅನುಭವಿಸಿದವು ಅವು ಪಾಪಕರ್ಮವನ್ನಂದರೆ ಅಲ್ಲಿಂದ ಕ್ರಮಿಸಿ ಮುಂದೆ ಸಾಗ್ತಾ ಇದ್ದಾವೆ ಅಂತ ಅರ್ಥ. ಹೀಗೆ ಪ್ರತಿಯೊಬ್ಬರು ಇಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಅವನು ತಿಳಿಯೋದೋ ಸಾಧನೆ ಮಾಡ್ತಾ ಇರ್ತಾನೆ. ಆ ಸಾಧನೆಗೆ ಒಂದು ಅವಕಾಶ ಆಗ್ತಾ ಇರ್ತದೆ. ಕಷ್ಟಗಳು ಬಂದು ಏನಾಗ್ತದೆ, ಅವನು ಭಗವಂತನ ಕಡೆಗೆ ತಿರುಗ್ತಾನೆ. ಕೆಲವರು ಸಹಜವಾಗಿ ತಿರುಗ್ತಾರೆ. ಕಷ್ಟಗಳು ಸಹಾಯ ಆಯಿತು, ಕೆಲವರಿಗೆ ಸಾಧನೆಗೆ ಹೋಗಲಿಕ್ಕೆ ಕಷ್ಟಗಳು ಸಹಾಯ ಆಯಿತು, ಕೆಲವ್ರಿಗೆ ಸಾಲಗಳು ಸಹಾಯ ಆಯಿತು, ಕೆಲವ್ರಿಗೆ ರೋಗಗಳು ಸಹಾಯ ಆಯಿತು. ಹೀಗೆ ಅನೇಕ ವಿಧದಲ್ಲಿ ಅವು ಬಂದು ಏನಾಗ್ತವೆ, ಆ ಕಡೆ ತಿರುಗಲಿಕ್ಕೆ ದಾರಿ ಆಗ್ತವೆ, ಭಗವಂತನೆಡೆಗೆ ತಿರುಗಲಿಕ್ಕೆ ದಾರಿ ಆಗ್ತಾಯಿದೆ. ಹೀಗೆ ಅನಂತವಾಗಿ ದರ್ಶನ ಪಡ್ಕೊಂಡವರು ಅನುಭವವನ್ನು ಹೇಳ್ತಕ್ಕಂಥವ್ರು ಅನೇಕವಾಗಿರ್ತಕ್ಕಂಥವ್ರು. ಹೀಗೆ ಅಲ್ಲಲ್ಲಿ ಉದಿರಿ ಅಂದರೆ ಕೆಲವು ಮಹಾತ್ಮರು ಅವರ ಒಂದು ವಿಶೇಷಗಳನ್ನು, ಆ ಒಂದು ಸ್ಥಿತಿಯನ್ನು ತೋರಿಸಿ ಹೇಳಿಸಿ ಅಂತಕ್ಕಂಥ ಗುರುಗಳು ಸಾಕಷ್ಟು ಜನಗಳು ನಮಗೆ ಕಾಣಿಸ್ತಾರೆ. ಸಿದ್ಧಾರೂಢರು, ಅವಧೂತರು, ಹೀಗೆ ಅನೇಕರು, ಇವೆಲ್ಲ ಮುತ್ತು ರತ್ನಗಳಂತೆ ಪ್ರಭೆಗಳಾಗಿ ಬೆಳಗುತ್ತಾ ಇದ್ದಾರೆ. ಈ ರೀತಿ ಅಲ್ಲಲ್ಲಿ ಅದು ಎಲ್ಲೋ ಇಲ್ಲ, ಇಲ್ಲೇ, ಅದೆಲ್ಲೋ ಯಾವುದೋ ಲೋಕ ಇಲ್ಲ, ಇದೇ ಲೋಕದಲ್ಲೇ ಇಲ್ಲೇ ಹೀಗೆ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಂಥೇಳಿ ಈ ಒಂದು ಪದ್ಯದಲ್ಲಿ ಇರ್ತಕ್ಕಂಥ ರಹಸ್ಯ ಅಂತ. ಯಾಕಂದರೆ ಪ್ರತಿಯೊಂದು ಜೀವಿಯು ತಿಳಿಯೋದನೋ ಅದು ಉನ್ನತಿಗೇರಲಿಕ್ಕೆ ಪ್ರಯತ್ನ ಪಡ್ತಾನೇ ಇದೆ. ಇದು ಇದರ ರಹಸ್ಯ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.